ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಕಳೆದ ವಾರ ಸಂಕೇಶ್ವರ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಸುದ್ದಿಯನ್ನ ಮಾಡಿದ್ವಿ. ಆ ಸುದ್ದಿಯ ಮುಂದುವರೆದ ಭಾಗವಾಗಿ ನಾವು ಒಂದು ಹೇಳಿಕೆಯನ್ನ ಕೊಟ್ಟಿದ್ವಿ. ಅದೇನಂತಂದ್ರೆ, ಅಂಗಾರ ಮುಟ್ಟಿದವರೆಲ್ಲ ಒಂದಾಗಿ ಜಾತ್ರೆ ಮಾಡದಿದ್ದರೆ ಭಂಡಾರ ದೇವಿಯ ಶಾಪ ಖಚಿತ ಅಂತ ಹೇಳಿ, ಅದ್ರ ಜೊತೆಗೆ ಏನು ಈ ಶ್ರೀಮಂತರು ಒಂದು ಪ್ರತಿಷ್ಠೆಗಾಗಿ ಏನು ದೇವಿ ಜಾತ್ರೆಯನ್ನ ಯಶಸ್ವಿ ಮಾಡಿಕೊಂಡು ಈ ಭಾಗದಲ್ಲಿ ನಾವೇ ಪ್ರಭಾವಿಗಳನ್ನು ನಿಟ್ಟಿನಲ್ಲಿ ಹೋಗ್ತಾ ಇದ್ರು, ಅವರ ಸಲುವಾಗಿ ಹೇಳಿದ್ವಿ, ನಿಮ್ಮ ಶ್ರೀಮಂತಿಕೆ ಒಣ ಪ್ರತಿಷ್ಠೆ ದೇವಿಯ ಪಾದದ ಧೂಳಕ್ಕೂ ಸಮನಲ್ಲ, ದೇವಿಯ ಮುಂದೆ ನೀವು ಯಾರು ಕೂಡ ಲೆಕ್ಕಕ್ಕೂ ಇಲ್ಲ ಅಂತ ಮಾಡಿದ್ವಿ. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಮತ್ತು ನನ್ನ ವೈಯಕ್ತಿಕ ಅನಾರೋಗ್ಯದ ಸಮಸ್ಯೆಯಿಂದ ಹಾಗೂ ಈ ದೇವಿಯ ಜಾತ್ರೆಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳು ಆಗ್ತದೆ ಅನ್ನೋದನ್ನ ಕಾದು ನೋಡಲಿ ಈ ಸುದ್ದಿಯನ್ನು ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮೊದಲೇ ಈಗಾಗಲೇ ಈ ಮಹಾಲಕ್ಷ್ಮೀ ದೇವಿ ಜಾತ್ರೆ ವಿಷಯವಾಗಿ ಸಂಕೇಶ್ವರದಲ್ಲಿ ಹೇಳ್ಬಾರದಂತ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಯ್ತು. ಅದ್ರ ಜೊತೆಗೆ ನಾವು ಕೂಡ ಉರಿಯುವ ಬೆಂಕಿಯಲ್ಲಿ ತುಪ್ಪವನ್ನು ಸೇರುವಂತ ಕೆಲಸವನ್ನ ಮಾಡಬಾರದು, ಅದು ಮಾಧ್ಯಮಗಳ ಕರ್ತವ್ಯವೂ ಕೂಡ ಅಲ್ಲ ಎಂಬ ಲೆಕ್ಕಾಚಾರದಲ್ಲಿ ಸುಮ್ಮನೆ ಇದ್ದುಕೊಂಡು ಏನು ಕಳೆದ ಒಂದು ವಾರದಲ್ಲಿ ಆಗೋ ಹೋಗುಗಳಾಯ್ತು, ಅದು ಎಲ್ಲವನ್ನ ವಿಶ್ಲೇಷಣೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ನಾನು ಇವತ್ತು ನಿಮ್ಮ ಮುಂದೆ ಆತ್ಮಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ಸಂಕೇಶ್ವರದ ಮಹಾಲಕ್ಷ್ಮೀ ದೇವಿ ಕೇವಲ ಸಂಕೇಶ್ವರ ನಗರಕ್ಕೆ ಮಾತ್ರ ಸೀಮಿತ ಆಗಿರದೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಹಾಗೂ ಪಕ್ಕದ ಮಹಾರಾಷ್ಟ್ರದ ಕೆಲವೊಂದು ಹಳ್ಳಿಗಳಿಗೂ ಕೂಡ ವಿಶೇಷವಾದಂತ ನಂಬಿಕೆಯನ್ನ ಇಟ್ಕೊಂಡಂತ ಜನ ಈ ದೇವಿಯ ಜಾತ್ರೆಗೆ ಬರ್ತಾರೆ. ಆದ್ರೆ ಏನಾಯ್ತು ಅಂತಂದ್ರೆ, ಏನು 2016ರ ಲೆಕ್ಕಪತ್ರ ವಿವಾದ ಇರ್ಬೋದು, ಆಕ್ಚುಲಿ ಅದನ್ನ ಈ ಸಂದರ್ಭದಲ್ಲಿ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕಂದ್ರೆ ಇದ್ರ ಬಗ್ಗೆನೇ ಒಂದು ರಾದ್ದಾಂತಗಳು ಕ್ರಿಯೇಟ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಮತ್ತೆ ಅದನ್ನ ನಾವು ಕೆಣಿಕೆ ಇಲ್ಲದೆ ಇರತಕ್ಕಂಥ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಬೇಡ. ಆದ್ರೆ ಆ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸದೆ ಈ ಸುದ್ದಿಗೆ ಒಂದು ಅರ್ಥ ಕೂಡ ಬರೋದಿಲ್ಲ. ಹೀಗಾಗಿ ನಾವು 2016ರ ಲೆಕ್ಕಪತ್ರ ವಿವಾದ ಏನ್ ಆಗ್ತಾ ಇತ್ತು, ಆ ಮುಂದುವರೆದ ಲೆಕ್ಕಪತ್ರದ ವಿವಾದದ ಸಭೆಗಳು ಸುಮಾರಾಯ್ತು. ಆದ್ರೆ ಕಳೆದ ವಾರ ಒಂದು ಏನ್ ಮೀಟಿಂಗ್ ಆಯ್ತು, ಆ ಮೀಟಿಂಗ್ ದಲ್ಲಿ ಎರಡೂ ಬಣದವರು ಅಂದ್ರೆ ಯಾರು ಆರೋಪ ಮಾಡಿದ್ರು ಅವರು ಮತ್ತು ಲೆಕ್ಕಪತ್ರವನ್ನ ಕೊಡ್ಬೇಕಾದಂತ ಗುಂಪಿನವರು ಒಂದ್ ಕಡೆ ಸೇರ್ತಾರೆ. ಆ ಸೇರುವಂತಹ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳಾಗಿ ಹಿರಿಯ ಸದಸ್ಯರು ಅಥವಾ ದೇವಿಯ ಭಕ್ತರು ಮತ್ತು ಜಾತ್ರಾ ಕಮಿಟಿಯ ಸದಸ್ಯರು ಆದಂತ ಅಪ್ಪ ಸಾಹೇಬ್ ಸಿರ್ಕೋಳಿ ಅವರನ್ನ ಸಾರ್ವಜನಿಕರ ಮುಂದೆ ತಂದು ಅಂಗಾರ ಭಂಡಾರವನ್ನು ಮುಟ್ಟಿಸ್ತಾರೆ. ಅದರ ಜೊತೆಗೆ ಯಾರು ಆರೋಪ ಮಾಡಿದ್ರು ಅವರು ಕೂಡ ಮುಟ್ತಾರೆ, ಸಿರ್ಕೋಳಿ ಬೆಂಬಲಿಗರು ಕೂಡ ಮುಟ್ತಾರೆ. ಇದೆಲ್ಲವೂ ಬೇಕಾಗಿರಲಿಲ್ಲ ಅಥವಾ ದೇವಿಗೆ ಇದು ಅವರ ಮನಸ್ಸಿಗೆ ಕೂಡ ನಾಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ನಾವು ಈ ವಿಷಯವನ್ನ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅಂತಂದ್ರೆ, ಲೆಕ್ಕ ಕೇಳೋದು ತಪ್ಪಲ್ಲ, ಅಥವಾ ಲೆಕ್ಕ ಅವರು ಕೊಟ್ಟಿದ್ರು ಕೂಡ ಈ ವಿಷಯವನ್ನ ಮುಂದುವರಿಸತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಎಷ್ಟೊಂದು ಸಮಸ್ಯೆಗಳು ಕ್ರಿಯೇಟ್ ಆಯ್ತು ಅಂತಂದ್ರೆ, ಒಬ್ಬ ಪತ್ರಕರ್ತನಾಗಿ ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ. ಸಂಕೇಶ್ವರದ ಮಹಾಲಕ್ಷ್ಮೀ ದೇವಿಯ ಲೆಕ್ಕಪತ್ರದ ವಿವಾದ ಕೇವಲ ಸಂಕೇಶ್ವರಕ್ಕೆ ಮಾತ್ರ ಸೀಮಿತವಾಗಿರದೆ ಅಷ್ಟು ಕಡಿಮೆ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ರು ಕೂಡ ಈ ಒಂದು ಜಾತ್ರಾ ವಿವಾದವನ್ನ ಗಮನಿಸ್ತಾ ಇದ್ರು. ಅನೇಕ ಜನ ನಮಗೂ ಕೂಡ ಫೋನ್ ಮಾಡಿ ಕೇಳಿದ್ರು, ಸಂಕೇಶ್ವರದಲ್ಲಿ ದೇವಿ ಜಾತ್ರೆ ಸಲುವಾಗಿ ಏನ್ ಲೆಕ್ಕಪತ್ರದ ಜಗಳ ಅಂತ ಹೇಳಿ. ಯಾಕಂದ್ರೆ ದೇವಿಯ ಜಾತ್ರೆ ಇರ್ಬೋದು, ಯಾವುದೇ ದೇವರ ಜಾತ್ರೆ ಇರ್ಬೋದು, ಶ್ರದ್ಧೆ ಭಕ್ತಿ ನಯ ವಿನಯತೆಯಿಂದ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಜಾತ್ರೆಯನ್ನ ಮಾಡ್ಬೇಕಾಗ್ತದೆ. ಆದ್ರೆ ಏನ್ ಈ ಸಂಕೇಶ್ವರದ ಲೆಕ್ಕಪತ್ರದ ವಿವಾದ ಹೋಯ್ತು, ಇದು ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಏನು ಲಕ್ಷ್ಮೀ ದೇವಿ ಜಾತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಜಾತ್ರೆ ಇರ್ಬೋದು, ಅವರು ಕೂಡ ಕಳೆದ 8 ವರ್ಷಗಳ ಹಿಂದಿನ ಲೆಕ್ಕಪತ್ರನ ಕೇಳ್ತಾರೆ. ಹೋದ ವರ್ಷ ಏನಾಯ್ತು, ಅದಕ್ಕಿಂತ ಮುಂಚೆ ಏನಾಯ್ತು ಅಂತಕ್ಕಂಥ ಒಂದು ಲೆಕ್ಕಪತ್ರದ ವಾದ ಪ್ರತಿಯೊಂದು ಹಳ್ಳಿಯಲ್ಲಿ ಈಗ ಆರಂಭ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವುದರ ಒಂದು ಮೂಲಕ ಏನು ದೇವಿಯಾಗೆ ಅಥವಾ ದೇವರ ಒಂದು ಆರಾಧ್ಯ ಸ್ಥಾನದಲ್ಲಿ ಇಟ್ಟುಕೊಂಡು ಏನು ದೇಣಿಗೆಯನ್ನ ಕೊಡ್ತಾರೆ ಅಥವಾ ಭಕ್ತಿಯಿಂದ ಕಾಣಿಕೆಗಳನ್ನ ಕೊಡ್ತಾರೆ, ಅಂತಹ ನಿಜವಾದ ಭಕ್ತರಿಗೆ ಎಲ್ಲೋ ಒಂದು ರೀತಿಯ ಭ್ರಮ ನಿರಸನ ಆಗಿದೆ ಅಂತ ಹೇಳ್ಬೋದು. ಏನಪ್ಪಾ, ನಾವು ದೇವಿಯ ಸಲುವಾಗಿ ಅಥವಾ ದೇವರ ಸಲುವಾಗಿ ಇಷ್ಟೆಲ್ಲವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಜಾತ್ರೆ ಕಮಿಟಿಯವರು ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ಇವರೇ ತಿಂತಾರೆ ಅನ್ನುವಂತಕ್ಕಂಥ ಒಂದು ಕೆಟ್ಟ ವಿಚಾರಗಳು ಅವರ ತಲೆಯಲ್ಲಿ ಬರ್ತಾ ಇದೆ. ಹೀಗಾಗಿ ದಯವಿಟ್ಟು ಏನು ಈ ಸಂಕೇಶ್ವರ ದೇವಿ ಜಾತ್ರೆಯ ಒಂದು ವಿವಾದ ಆಗ್ತಾ ಇತ್ತು, ಈ ವಿವಾದ ಬೇರೆ ಬೇರೆ ಹಳ್ಳಿಗಳಿಗೆ ಸುತ್ತಕೊಂಡಿರೋದ್ರಿಂದ ದಯವಿಟ್ಟು ಇವರು ಇದನ್ನ ಇಲ್ಲಿಗೆ ಮುಗಿಸಿ, ಈಗ ಉತ್ತಮ ಬೆಳವಣಿಗೆ ಕೂಡ ಆಗಿದೆ. ಯಾಕಂದ್ರೆ ಅದಾದ್ಮೇಲೆ ಅಧಿಕೃತವಾಗಿ ಜಾತ್ರೆಗೆ ಒಂದು ರೀತಿ ಚಾಲನೆಯನ್ನ ಕೊಟ್ಟರು. ಕೋನ ಬಿಡುವುದರ ಮೂಲಕವಾಗಿ ಎಲ್ಲರೂ ನಾವು ಒಂದಾಗಿದ್ದೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸರ್ವ ಸಮಾಜದ ಜನರನ್ನ ಸೇರಿಕೊಂಡು ಒಂದು ಕಮಿಟಿಯನ್ನು ಮಾಡ್ಬೇಕಾಗಿತ್ತು ಅಂತ ಹೇಳಿ ಕೆಲವೊಂದು ಜನ ಅಥವಾ ಹಿರಿಯರು ಅಥವಾ ದೇವಿ ಭಕ್ತರು ಹೇಳಿದ್ರು. ಅದನ್ನು ಕೂಡ ಕಮಿಟಿಯವರು ಪರಿಗಣಿಸಿ ಸರ್ವ ಸಮಾಜದ ಜನರನ್ನ ಒಂದ್ ಕಡೆ ಸೇರಿಸಿ ದೇವಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಉತ್ತಮ ಬೆಳವಣಿಗೆ ಈಗ ಆಗ್ತಾ ಇದೆ. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಮತ್ತು ನಾವೆಲ್ಲರೂ ನೋಡಿದಂತೆ ಅವರು ಹಳೆಯ ದ್ವೇಷವನ್ನು ಮರೆತು ಒಂದಾಗಿದ್ದಾರೆ. ಆದರೆ ಇದಕ್ಕೆ ಅಂತಿಮವಾಗಿ ಜನ ತೀರ್ಪು ಕೊಡ್ಬೇಕು. ನೀವು ಒಂದಾಗಿದ್ರೋ ಇಲ್ವೋ, ತೋರಿಕೆಗೆ ಒಂದಾಗಿದ್ದಾರಾ ಅಥವಾ ಜನರನ್ನ ದಿಶಾಬುಲ್ ಮಾಡಿಸೋಲಾಗಿ ಒಂದಾಗಿದ್ದಾರಾ
ಅಥವಾ ಸಮಾಜದಲ್ಲಿ ನಮ್ಮ ಹೆಸರು ಹಾಳಾಗಬಾರ್ದು ಅಂತ ಒಂದಾಗಿದ್ದಾರೆ. ಇದೆಲ್ಲವನ್ನ ವಿಚಾರ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನೀವೆಲ್ಲರೂ ಆತ್ಮಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ದೇವಿಯ ಮುಂದೆ ನಿಂತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡುವುದರ ಮೂಲಕ ನಮ್ಮಲ್ಲಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳೆಲ್ಲವೂ ಬಗೆಹರಿದಾಗಿದೆ. ನಮ್ಮ ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ದೇವಿಯ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಭಕ್ತರ ಭಾವನೆಗಳಿಗೆ ಬೆಂಕಿಯನ್ನು ಹಚ್ಚುವುದರ ಮೂಲಕ ಅಥವಾ ಸಮಾಜವನ್ನು ಒಡೆಯುವ ಕೆಲಸವನ್ನು ಇನ್ನು ಮುಂದೆ ನಾವೆಲ್ಲರೂ ಮಾಡೋದಿಲ್ಲ. ಎಲ್ಲರೂ ಸೇರಿ ಭಯ ಭಕ್ತಿ ನಯ ವಿನಯತೆಯಿಂದ ದೇವಿಯ ಪಾದವನ್ನ ಮುಟ್ಟಿ ನಾವು ಇನ್ನು ಮುಂದೆ ಎಲ್ಲರೂ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ಒಂದು ಅಧಿಕೃತ ಪತ್ರಿಕಾಗೋಷ್ಠಿಯನ್ನು ದೇವಿಯ ಸನ್ನಿಧಿಯಲ್ಲಿ ದೇವಿಯ ಗುಡಿಯಲ್ಲಿ ನೀವೇನಾದರೂ ಪತ್ರಿಕಾಗೋಷ್ಠಿ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟರೆ ಏನು ಜನರ ತಲೆಯಲ್ಲಿ ಒಂದು ಕೆಟ್ಟ ಕೆಟ್ಟ ವಿಚಾರಗಳು ಕಲ್ಪನೆಗಳು ಬಂದಿತ್ತು ಅದೆಲ್ಲವೂ ಹೋಗ್ಬಿಡ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ವಿನಂತಿ. ಇಲ್ಲಿ ಇವತ್ತು ಸತ್ಯ ಹೇಳ್ತಕ್ಕಂಥ ಸಂದರ್ಭ ಮತ್ತು ಸನ್ನಿವೇಶ ಬಂದಿದೆ ಅಂತ ಹೇಳ್ಬೋದು. ಅದು ಮಾಧ್ಯಮದವರು ಇರ್ಬೋದು ಅಥವಾ ಸಂಕೇಶ್ವರದ ಸಾಮಾನ್ಯ ಜನತೆ ಇರ್ಬೋದು, ನಾಗರಿಕರು ಇರ್ಬೋದು. ಏನಾಗ್ತಾ ಇದೆ ಅಂತಂದ್ರೆ ಏನು ನೀವು ಒಂದು ಜಾತ್ರೆಯ ವಿಷಯನ ಎಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರಿ, ಅದೇ ರೀತಿಯಾಗಿ ಪ್ರಮುಖವಾಗಿ ಸಂಕೇಶ್ವರ ಏನು ಇವತ್ತು ಮಹಾನಗರವಾಗಿ ಬೆಳೀತಾ ಇದೆ, ಈ ಸಂಕೇಶ್ವರ ನಗರದ ಅಭಿವೃದ್ಧಿಗಾಗಿ ಏನು ಸಂಕೇಶ್ವರದ ಕೆಲವು ಪ್ರತಿಷ್ಠಿತ ಕುಟುಂಬಗಳು, ಅದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಜಯಪ್ರಕಾಶ್ ಸಿರ್ಕೋಳಿ ಇರಬಹುದು, ನಲ್ವಡೆ ಅಂತ ಇರಬಹುದು, ಹತ್ತನೂರಿ ಅಂತ ಇರ್ಬೋದು, ಕೊಳ್ಳಿ ಅಂತ ಇರ್ಬೋದು, ಕರಜ್ಗಿ ಅಂತ ಇರ್ಬೋದು, ಮಲ್ಲಾರಿಗೌಡ ಪಾಟೀಲ್ ಅಂತ ಇರ್ಬೋದು, ಅದೇ ರೀತಿಯಾಗಿ ಪರ್ವತರಾವ್ ಮನೆತನ ಇರ್ಬೋದು, ಮುಡಿಸಿಂ ಅವರ ಮನೆತನ ಇರ್ಬೋದು. ಏನು ಪ್ರತಿಷ್ಠಿತ ಮನೆತನಗಳು ಅಂದ್ರೆ ಪ್ರತಿಷ್ಠಿತ ಅಂತಂದ್ರೆ ಸಂಕೇಶ್ವರ ಮಹಾನಗರದಲ್ಲಿ ಕೇವಲ ಇಷ್ಟೇ ಮನೆತನಗಳು ಪ್ರತಿಷ್ಠಿತ ಅಂತಲ್ಲ, ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡಂತ ಅದರಲ್ಲಿ ಬಸವಾಡಿ ಮನೆತನ ಕೂಡ ಒಂದು. ಇವರು ಎಲ್ಲರೂ ಸೇರಿ ಇವರು ಘಟಾನುಘಟಿ ರಾಜಕೀಯ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಅದು ಕತ್ತಿ ಕುಟುಂಬ ಇರಬಹುದು, ಜಾರಕಿಹೊಳಿ ಕುಟುಂಬ ಇರಬಹುದು, ಎ.ವಿ. ಪಾಟೀಲ್ ಕುಟುಂಬ ಇರಬಹುದು. ಅಂದ್ರೆ ಹೆಚ್ಚು ಕಡಿಮೆ ಅಧಿಕಾರ ಯಾರ್ಯಾರ ಹತ್ರ ಇದೆಯೋ ಅವರ ಜೊತೆ ಗುರುತಿಸಿಕೊಂಡಂತ ಪ್ರತಿಷ್ಠಿತ ಮತ್ತು ಪ್ರಭಾವಿ ರಾಜಕಾರಣಿಗಳು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಅಧಿಕಾರ ಇದ್ದವರ ಜೊತೆ ಗುರುತಿಸಿಕೊಂಡವರು ಮತ್ತು ಅಧಿಕಾರದಲ್ಲಿ ಇವರನ್ನ ತಂದು ಕೂಡಿಸುವ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಮನೆತನದವರು ಇವರೆಲ್ಲರೂ ಸೇರಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವುದರ ಮೂಲಕ ಸಂಕೇಶ್ವರದ ಅಭಿವೃದ್ಧಿಗಾಗಿ ಯಾಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಯಾವಾಗ ಇವರು ದೇವಿಯ ಜಾತ್ರೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಅನೇಕ ಜನ ಮಾತಾಡಿದ್ರು, ಇವರಿಗೆ ಅಧಿಕಾರ ಬೇಕು, ಅಭಿವೃದ್ಧಿ ಬೇಕಾಗಿಲ್ಲ. ಮುನ್ಸಿಪಾಲಿಟಿ ಎಲೆಕ್ಷನ್ ಬಂದ್ರೆ ಇದೇ ಮನೆತನದವರು ಇರ್ತಾರೆ, ಮುನ್ಸಿಪಾಲಿಟಿ ಅಧ್ಯಕ್ಷರಾಗಬೇಕಾದ್ರೆ ಇವರೇ ಇರ್ತಾರೆ, ಹೊರಗಡೆ ಬಂದು ಇಲ್ಲ ಸರ್ವ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳ್ತಾರೆ, ಪ್ರತಿಯೊಂದು ಚುನಾವಣೆಯಲ್ಲಿ ಇವರೇ ಮುಂಚೂಣಿಯಲ್ಲಿ ಇರ್ತಾರೆ, ಅಧಿಕಾರದ ಹುದ್ದೆಗಳು ಇವರಿಗೆ ಬೇಕು, ಒಂದು ಪುರಸಭೆ ಚುನಾವಣೆ ಬಂದ್ರೆ ಇವರೇ ಕಾಂಟೆಸ್ಟ್ ಮಾಡ್ತಾರೆ. ಇದೆಲ್ಲವನ್ನ ಬದಿಗೊತ್ತಿ ಬೇಕಾದ್ರೆ ಇವರು ಅಧಿಕಾರ ದಾಹ ಇದ್ರೆ ಅನುಭವಿಸಲಿ, ಅದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. ಆದ್ರೆ ಜನ ನಂಬಿ ನಿಮಗೆ ಮತ ಹಾಕಿದ ಸಂದರ್ಭದಲ್ಲಿ ನಿಮ್ಮ ಊರಿನ ಅಭಿವೃದ್ಧಿಗಾಗಿ ನಿಮ್ಮ ಕೊಡುಗೆ ಏನು ಅನ್ನೋದನ್ನ ದಯವಿಟ್ಟು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ನಾನು ಕೂಡ ಇಲ್ಲಿ ಸುಖಾ ಸುಮಣಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರತಿಷ್ಠಿತ ಮನೆತನದ ಪ್ರಭಾವಿ ವ್ಯಕ್ತಿಗಳನ್ನ ಸಂದರ್ಶನ ಮಾಡುವುದರ ಮೂಲಕ ಸಂಕೇಶ್ವರದ ಮಹಾಜನತೆಯ ಮುಂದೆ ಇವರು ಮಾಡಿರುವ ಕೆಲಸಗಳ ಬಗ್ಗೆ ಸತ್ಯಾಸತ್ಯತೆಯನ್ನ ತೆರೆದಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಾಕೆಂದ್ರೆ ಇವರು ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಂತ ಪ್ರತಿಷ್ಠಿತ ಕುಟುಂಬಗಳಿವೆ, ಕತ್ತಿ ಮನೆತನದವ್ರ ಜೊತೆ ಗುರುತಿಸಿಕೊಂಡವರಿದ್ದಾರೆ, ಎ.ಬಿ. ಪಾಟೀಲ್ ಇರಬಹುದು, ಜೊಲ್ಲೆ ಇರಬಹುದು. ಇಂತಹ ಅಧಿಕಾರ ಇರತಕ್ಕಂಥ ಘಟಾನುಘಟಿ ನಾಯಕರ ಜೊತೆ ಗುರುತಿಸಿಕೊಂಡಂತ ಕುಟುಂಬದವರು ಇವರೆಲ್ಲರೂ ಸೇರಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಏನಾದ್ರು ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಶಾಸಕರ ಜೊತೆ ಇರ್ತೀರಿ, ಸಂಸದರ ಜೊತೆ ಇರ್ತೀರಿ, ಮಂತ್ರಿ ಜೊತೆ ಇರ್ತೀರಿ, ಮಾಜಿ ಸಂಸದರ ಜೊತೆ ಇರ್ತೀರಿ. ನಿಮ್ಗೆ ಸಂಕೇಶ್ವರ ಅಭಿವೃದ್ಧಿ ಮಾಡಬೇಕನ್ನೋದು ಕಿಂಚಿತ್ತು ಮನಸ್ಥಿತಿ ಇಲ್ವಾ? ಕಳೆದ 20-25 ವರ್ಷಗಳಿಂದ ಸಂಕೇಶ್ವರ ನಗರದಲ್ಲಿ ಒಂದು ಗಟಾರ ದುರಸ್ತಿ ಆಗಿಲ್ಲ, ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ. ಹಾಳು ಬಿದ್ದಂತ ರಸ್ತೆಗಳಿಗೆ ಒಂದು ಬೆರಲ್ ಡಾಂಬರವನ್ನ ಸುರಿತಕ್ಕಂಥ ಒಂದು ತಾಕತ್ ನಿಮಗಿಲ್ಲ. ಆದ್ರೆ ಊರಿನ ಮೇಲೆ ನಿಮಗೆ ನಿಯಂತ್ರಣ ಬೇಕು, ಊರವನ್ನೇ ಕಂಟ್ರೋಲ್ ತಗೋತೀವಿ ಅಂತ ಹೇಳ್ತೀರಿ. ಜನರು ನಿಮ್ಮ ನಿಯಂತ್ರಣದಲ್ಲಿರ್ಬೇಕು, ನಿಮ್ಮ ಮಾತುಗಳಿಗೆ ಮನ್ನಣೆಯನ್ನ ಕೊಡಬೇಕು, ನಿಮ್ಮನ್ನ ಅವರು ಹೊತ್ತು ಮೆರೆಸ್ಬೇಕು, ನೀವು ಅಧಿಕಾರ ಅನುಭವಿಸ್ಬೇಕಾ? ಇವತ್ತು ಒಂದು ವಿನಂತಿ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಯಾರನ್ನ ಕಟ್ಕೊಂಡು ನನಗೂ ಕೂಡ ವೈಯಕ್ತಿಕವಾಗಿ ಏನಾಗಬೇಕಾಗಿಲ್ಲ, ಜನರ ಭಾವನೆಗಳು ಏನಿದೆ ಅದನ್ನ ಮಾಧ್ಯಮದ ಮೂಲಕ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಂತ ನೀವು ಏನು ಕೆಲಸವನ್ನ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಸಂಕೇಶ್ವರ ಯಾವ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ಬೆಳೆದಿಲ್ಲ. ಇದ್ರ ಬಗ್ಗೆ ನಿಮ್ಮ ಗಮನ ಯಾಕೆ ಇಲ್ಲ? ಯಾರೋ ದೇಣಿಗೆ ಕೊಡ್ತಾರೆ, ಪಟ್ಟಿ ಆಗತ್ತೆ, ಜಾತ್ರೆಯನ್ನ ಮಾಡ್ತೀರಿ. ಅದೇ ರೀತಿಯಾಗಿ ಏನ್ ತಾವು ರಾಜಕಾರಣಿಗಳ ಜೊತೆ ಗುರುತಿಸಿಕೊಂಡಿದ್ದೀರಿ, ರಾಜಕಾರಣಿಗಳ ಹತ್ರ ಹೋಗಿ ಅನುದಾನವನ್ನ ತರುವುದರ ಮೂಲಕ ಸಂಕೇಶ್ವರವನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ಮಾತು ಕೇಳೋರು ಚೀಫ್ ಆಫೀಸರ್ ಆಗಿ ಮುನ್ಸಿಪಾಲಿಟಿಗೆ ಬರ್ತಾರೆ, ಒಬ್ಬ ಪ್ಲಾನಿಂಗ್ ಕಮಿಷನರ್ ಬರ್ತಾರೆ, ಅವರು ನಿಮ್ಮ ಮಾತುಗಳಿಗೆ ಕೇವಲ ಸಾರ್ವಜನಿಕರ ಮುಂದೆ ಮನ್ನಣೆಯನ್ನು ಕೊಡ್ತಾರೆ. ನೀವು ಹೇಳಿದ ಯಾವ ಕೆಲಸಗಳನ್ನ ನಿಮ್ಮ ಪುರಸಭೆಯ ಅಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಸುಮ್ಮನೆ ನಿಮ್ಮನ್ನ ಸಂಭಾಳಿಸುವಂತ ಅಧಿಕಾರಿಗಳನ್ನ ಇಲ್ಲಿ ತಂದು ಹಾಕ್ತೀರಿ. ಅವ್ರು ಎದೆ ಮೇಲೆ ಶರ್ಟ್ ಹೇಳಿ ನೀವು ಕೇಳ್ಬೇಕು, ಯಾಕೆ ನನ್ನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳನ್ನ ದಬಾಯಿಸುವ ಶಕ್ತಿ ನಿಮಗಿಲ್ಲ. ಆದರೆ ಜಾತ್ರೆ ವಿಷಯ ಅಥವಾ ನಿಮ್ಮ ಮನೆತನಗಳ ಪ್ರತಿಷ್ಠೆಯ ವಿಷಯ ಬಂದಾಗ ನೀವು ಜನರ ಮೇಲೆ ಯಾಕೆ ಹರಿ ಹಾಯ್ತೀರಿ? ಯಾವುದೇ ಒಂದು ನಗರ ಅಥವಾ ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ
ಒಂದು ಆಡಳಿತದ ಕಚೇರಿ ಮುಖ್ಯವಾಗಿರುತ್ತದೆ. ಇಲ್ಲಿ ಸಂಕೇತ ಸೌರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಮಾಡಬೇಕಾದ್ರೆ ಶಾಸಕರ ಅನುದಾನ ಬೇಕು, ಸಂಸದರ ಅನುದಾನ ಬೇಕು, ಮಂತ್ರಿಗಳು ಈ ಕಡೆಗೆ ಮುತುವರ್ಜಿಯನ್ನು ವಹಿಸಬೇಕು. ಅದರ ಜೊತೆಗೆ ಪುರಸಭೆಯವರು ಮುಂದೆ ನಿಂತು ಅನುದಾನವನ್ನು ತರುವುದರ ಮೂಲಕವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ಆದ್ರೆ ಕಳೆದ 15 ವರ್ಷಗಳ ಮಾಹಿತಿಯನ್ನ ನಾನು ಇವತ್ತು ಸಂಗ್ರಹಿಸ್ತಾ ಇದ್ದೀನಿ. ಸಂಕೇಶ್ವರ ಪುರಸಭೆಗೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನ ಬಂತು, ಎಷ್ಟು ಕೆಲಸ ಆಯ್ತು, ಎಷ್ಟು ಕೆಲಸ ಆಗ್ಬೇಕಾಗಿತ್ತು, ಆ ಹಣ ಸೋರಿಕೆ ಎಲ್ಲಿ ಆಯ್ತು ಅಂತಕ್ಕಂಥದ್ದನ್ನ ಮುಂದಿನ 1 ತಿಂಗಳಲ್ಲಿ ದಾಖಲೆಗಳ ಮೂಲಕ ಸಂಕೇಶ್ವರ ಮಹಾಜನತೆಯ ಮುಂದೆ ಬಿಚ್ಚಿಡುವತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಎಲ್ಲಿವರೆಗೆ ಸಮಾಜದ ಕೆಟ್ಟ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ನಾವು ಒಂದು ಧೈರ್ಯವನ್ನ ಮಾಡೋದಿಲ್ವೋ ಅಲ್ಲಿವರೆಗೆ ಸಮಾಜದಲ್ಲಿ ಅಭಿವೃದ್ಧಿಯ ವಿಷಯ ಮರೀಚಿಕೆಯಾಗಿರ್ತದೆ. ಹೀಗಾಗಿ ಏನು ಪುರಸಭೆಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಏನು ಅಧಿಕಾರಗಳನ್ನ ಅನುಭವಿಸಿದ್ದಾರೆ, ಇವ್ರು ಏನೇನು ಕೆಲಸ ಮಾಡಬೇಕಾಗಿತ್ತು, ಏನೇನು ಮಾಡಿದೀವಿ ಅಂತ ತೋರಿಸಿದ್ದಾರೆ, ಅದೆಲ್ಲವನ್ನ ಜನರ ಮುಂದೆ ಬಿಚ್ಚಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಇವರೆಲ್ಲರಲ್ಲಿ ಅಥವಾ ಪ್ರತಿಷ್ಠಿತ ಮನೆತನ ಅಥವಾ ಏನೊಂದು ಜಾತ್ರೆ ವಿಷಯದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದಾರೆ, ಇವರೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಭಂಡಾರ ದೇವಿಯ ಮುಂದೆ ಯಾವ ನಿಮ್ಮ ಶ್ರೀಮಂತಿಕೆ, ಅಧಿಕಾರ, ದುಡ್ಡು, ಜನಬೆಂಬಲ ಇದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ದೇವಿಗೆ ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ ಒಂದೇ, ನಿಮ್ಮ ಶ್ರೀಮಂತಿಕೆ, ಆಸ್ತಿ, ಅಂತಸ್ತು ಇರ್ತಕ್ಕಂಥ ಜನರು ಕೂಡ ಒಂದೇ. ಹೀಗಾಗಿ ದಯವಿಟ್ಟು ಧರ್ಮದ ವಿಷಯದಲ್ಲಿ ಅನಗತ್ಯವಾಗಿ ಪ್ರತಿಷ್ಠೆಗಳನ್ನ ಮೇಂಟೈನ್ ಮಾಡುವುದರ ಮೂಲಕವಾಗಿ ಈ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನು ತರಬೇಡಿ. ಎಲ್ಲರೂ ಸೇರಿ ಜಾತ್ರೆಯನ್ನ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ವಾತಾವರಣವನ್ನ ದೇವಿ ಜಾತ್ರಾ ಕಮಿಟಿಯವರು ತೆಗೆದುಕೊಳ್ಳುವುದರ ಮೂಲಕವಾಗಿ ಭಕ್ತರ ಬಗ್ಗೆ ಏನು ಗೊಂದಲ ಆಗಿದೆ ಆ ಗೊಂದಲವನ್ನ ಹೊರತರುವುದರ ಮೂಲಕ ನೀವು ಇನ್ನೂ ಕೂಡ ಒಂದು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಿ. ಆ ಬುದ್ಧಿಯನ್ನ ದೇವಿ ಮಹಾಲಕ್ಷ್ಮೀ ದೇವಿ ತಮಗೆ ಕೊಡ್ಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ವಿಶೇಷವಾದ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.